ಈ ಭೂಮಿಗೆ ಭಾರ ಕೂಳಿಗೆ ದಂಡ ಅನ್ನುವಂಥ ಒಂದು ಗಾದೆ ಮಾತನ್ನು ಮೋಸ್ಟ್ಲಿ ಹಿಂದಿನ ಹಿರಿಯರು ಇಂಥ ಕಚಡ ನನ್ನ ಮಕ್ಕಳು ನೋಡೇ ಹಿರಿಯರು ಅಂತ ಅನ್ಸಾಗತ್ತೆ ನನಗೆ. ಯಾಕಪ್ಪ ಅಂದ್ರೆ ಏನು ನಿನ್ನೆ ನಡೆದಿರುವಂಥದ್ದು ಮಹಾರಾಷ್ಟ್ರ ಒಂದು ರಾಜ್ಯದ ಸಂಭಾಜಿ ಅನ್ನುವಂಥ ಒಂದು ಜಿಲ್ಲೆಯ ಒಳಗೆ ನಡೆದಿರುವಂಥ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆ ಒಳಗೆ ಆ ವ್ಯಕ್ತಿ ಸತ್ತಿದ್ರೆ ಅವ ಒಬ್ಬನ ಸತ್ತಿದ್ದರಿಂದ ಬೆಟ್ಟದಿಂದ ಕೆಳಗಡೆ ಒಬ್ಬ ಸತ್ತಿದ್ದ ಅಂತ ತಿಳ್ಕೊ, ಅದು ಯಾರಿಗೂ ಏನೂ ಅನಿಸ್ತಿದ್ದಿಲ್ಲ. ಯಾಕಂದ್ರೆ ತನ್ನ ಒಂದು ತಿಂಡಿಗೋಸ್ಕರ ಸತ್ತಾನ ಬಿಡು ಅಂತೇಳಿ ಅಂದ್ಕೊಳ್ತಿದ್ರು. ಆದರೆ ಅವ ಸಾಯುವುದಲ್ದ ತನ್ನ ಹೆತ್ತು ಹೊತ್ತು ಸಾಕಿದಂಥ ತಂದೆ ತಾಯಿಯ ಜೀವನ ತಾನು ತೊಗೊಂಬಿಟ್ಟ. ಈ ಒಂದು ಘಟನೆಯನ್ನು ಕೇಳಿದಾಗ ನನಗೊಂದು ಸಡನ್ಲಿ ಅನಿಸಿರುವಂಥದ್ದು ಏನಪ್ಪ ಅಂತಂದ್ರೆ, ಈಗಿನ ಇರ್ತಕ್ಕಂಥ ಒಂದು ಹುಡುಗರ ಮೆಂಟಾಲಿಟಿ ಯಾಕೋ ಇತ್ತಿತ್ತಲಾಗಿ ಬರ್ತಾ ಬರ್ತಾ ಕಡಿಮೆ ಆಗತ್ತೇನೋ, ಅಥವಾ ಒಂದು ತಿಳುವಳಿಕೆ, ಒಂದು ಸಣ್ಣ ಸಣ್ಣ ಹುಡುಗರು ಬುದ್ಧಿ ಈ ಥರ ಆಗತ್ತಲ್ಲ ಅಂತ ಅನ್ಸಾಗತ್ತೆ. ನಿಜಕ್ಕೂ ಇಂಥ ಘಟನೆಗಳು ಕೇಳಿದಾಗ ನನಗೆ ಒಂದು ಅನಿಸಿರ್ತೈತಿ, ಏನು ತಂದೆ ತಾಯಿ ಇವರಿಗೆಲ್ಲ ಬಿಸಿ ಮುಡಿಸಿರಲ್ಲ, ಒಬ್ಬನ ಮಗ ಇಬ್ಬರು ಮಕ್ಕಳಂತೆ ಭಾಳ ಪ್ರೀತಿಯಿಂದ ಬೆಳೆಸ್ಬಿಡ್ತಾರೆ. ಅವೆಲ್ಲ ಮುಂದೆ ದೊಡ್ಡ ದೊಡ್ಡ ಆಗಿಂದ ಇಂಥ ಘಟನೆಗಳಿಗೆ ಒಳಗಾಗಿ ಶುರು ಆಗ್ಬಿಡ್ತಾವೆ. ಈ ಒಂದು ಘಟನೆ ಎಲ್ಲಿ ನಡೀತು, ಹೇಗೆ ನಡೀತು ಅನ್ನೋದನ್ನು ಮೊದಲ ಎಲ್ಲವನ್ನು ವಿವರಣೆಯಾಗಿ ನೀಡ್ತಾ ಹೋಗ್ತೀನಿ. ಅದಾದಮೇಲೆ ನನ್ನ ವಿಚಾರಗಳನ್ನು ನಿಮಗೆ ಒಂದು ಸ್ವಲ್ಪ ಹೇಳ್ತೀನಿ. ಈ ಒಂದು ಕುಟುಂಬ ಮುಂಚೆ ಅಂದರೆ ಈ ಒಂದು ಕುಟುಂಬ ಎಲ್ಲಿ ವಾಸವಾಗಿತ್ತು ಅಂತಂದರೆ, ಮಹಾರಾಷ್ಟ್ರ ರಾಜ್ಯದ ಛತ್ರಪತಿ ಸಂಭಾಜಿನಗರ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಜುಲ್ಪಾಟ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಒಂದು ಕುಟುಂಬ ವಾಸವಾಗಿರ್ತೈತಿ. ತಂದೆ ಹೆಸರು ಬಂದು ಮುರಳೀಧರ್ ಚಾಂದ್ಗುಡಿ ಅಂತ, ವಯಸ್ಸು 48. ಇನ್ನು ಆ ಒಂದು ತಾಯಿ ಹೆಸರು ಅಂದರೆ ಏನು ಸೆಟದ್ ಬಿದ್ನಲ್ಲ, ಗುಡ್ಡದಿಂದ ತಳಗೆ ಬಿದ್ನಲ್ಲ, ಅವರ ಒಂದು ತಂದೆ ತಾಯಿಗಳು, ಸತ್ತಿರುವಂಥ ತಂದೆ ತಾಯಿಗಳು ಇವರೆಲ್ಲ. ಮುರಳೀಧರ್ ಚಾಂದ್ಗುಡಿ ಅಂತ 48 ವರ್ಷ, ತಾಯಿ ಸಂಗೀತ ಚಾಂದ್ಗುಡಿ ಅಂತ. ಇನ್ನು ಅವ ಸತ್ತಿರುವಂಥ ಒಂದು ಮಗನ ಹೆಸರು ಬಂದು ಕುಣಲ್ ಚಾಂದ್ಗುಡಿ ಅಂತ. ಆತನ ವಯಸ್ಸು ಒಂದು 18 ಅಥವಾ 19 ಈ ಆಸ್ಪಾಸ್ ಒಳಗೆ ಇರುವಂಥದ್ದು ವಯಸ್ಸು, ಭಾಳ ಏನಿಲ್ಲ. ಒಂದು ಸ್ವಲ್ಪ 18-19 ವಯಸ್ಸಿನ ಹುಡುಗ. ಈ ಒಂದು ಘಟನೆ ನಡೆಯಕ್ಕೆ ಏನು ಕಾರಣ ಅಂತಂದ್ರೆ, ಈ ಹಿಂದೆ ಒಂದಿಷ್ಟು ದಿನಗಳ ಹಿಂದೆ iPhone 15 ಅನ್ನುವಂಥದ್ದು ಒಂದು ಮೊಬೈಲ್ ತೊಗೊಂಡಿರ್ತಾನಂತ. ಆ ಮೊಬೈಲ್ ಎದರಲ್ಲೇ ತೊಗೊಂಡಿರ್ತಾನಂದ್ರೆ iPhone EMI ಮೇಲೆ ತೊಗೊಂಡಿರ್ತಾನಂತ. EMI ಮೇಲೆ ತೊಗೊಂಡಿರ್ತಾನ, ಒಂದಷ್ಟು ತಿಂಗಳು ಕಟ್ಟಿರ್ತಾನ. ಅದಾದಮೇಲೆ ಬರ್ತಾ ಬರ್ತಾ ರೊಕ್ಕ ಇಲ್ಲಾರ್ದಂಗೆ ಆಯ್ತೈತಿ. ಆವಾಗ ಮೊನ್ನೆ ಗುರುವಾರದಿಂದ ಮನ್ಯಾಗ ನನಗೆ ಐಫೋನ್ಗೆ EMI ಕಟ್ಟಬೇಕು, ನನಗೆ ದುಡ್ಡು ಕೊಡ್ರಿ ಅಂತೇಳಿ ಮನ್ಯಾಗ ಒತ್ತಾಯ ಮಾಡಿ ಕೇಳಾಕತ್ತಾನ. ಆವಾಗ ತಂದೆ ತಾಯಿಗಳಾದವ್ರು ಸಹಜವಾಗಿ ಬೈತಾರ, ನೀನು ಈ ವಯಸ್ಸಿನಾಗ EMI ಕಟ್ಟುವಂಥದ್ದು ಅಂತ ಇಂಥವೆಲ್ಲ ತೊಗೊಳ್ಳೋದು ಏನು ಅವಶ್ಯಕತೆ ಇತ್ತು, ಚೆಂದಾಗಿ ಶಾಲೆ ಕಲ್ತರ ಮುಂದೆ ಇಂಥವೆಲ್ಲ 10 ಅಲ್ಲ 100 ತೊಗೋಬೋದು ಅಂತ ಈ ಥರ ಎಲ್ಲ ಸಾಮಾನ್ಯವಾಗಿ ತಂದೆ ತಾಯಿಗಳು ಮನೆಯಲ್ಲ ಬೈದಾಡ್ರ. ಅದಕ್ಕೆ ಎಲ್ಲ ಪ್ರತಿ ಉತ್ತರ ಈ ಥರ ವಾಗ್ವಾದಗಳು ಆಗ್ಯಾವು. ಗುರುವಾರ ದಿವಸ, ನಿನ್ನೆ ಶುಕ್ರವಾರ ಏನಾಗೈತಲ್ಲ, ಶುಕ್ರವಾರ ತಾನು ಏನೋ ಮಾತಾಡಿರೋದು ಅದೆಲ್ಲ ಇದು ಮಾಡ್ರಲ್ಲ, ಬೈದಾಡ್ರಲ್ಲ, ಇವನು ಅವರಿಗೆಲ್ಲ ವಾಗ್ವಾದ ಮಾಡೋಣ. ಅದಾದಮೇಲೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತೇಳಿ ಬ್ಯಾಗ್ ಹಾಕೊಂಡು ಮನೆ ಬಿಟ್ಟು ಬಂದ್ಬಿಡ್ತಾನಂತ. ಮನೆ ಬಿಟ್ಟು ಬರೋಣ ತಂದೆ ತಾಯಿಗೆ ಅನಿಸಿರ್ತದೆ, ಈ ಮತ್ತು ಒಬ್ಬನ ಮಗ ಅಂತ ಭಾಳ ಮುದ್ದಾಗಿ ಬೆಳೆಸಿರ್ತಾರೆ, ಮತ್ತು ಹಿಂಗೆ ಮಾಡ್ಕೊಂಡು ಇಟ್ಕೊಂಡಾನ ಅಂತೇಳಿ ಆಯ್ತನ ಫಾಲೋ ಮಾಡ್ಕೊಂಡು ಹೋಗ್ತಾರಂತಿಂದ. ಆದ್ರೆ ಅವನು ಕಣ್ಣಿಗೆ ಕಾಣಲ್ಲ. ಹೋದಂಥ ಸಂದರ್ಭದಾಗ ಏನು ಪೂರ ಅಲ್ಲೇ ಒಂದು ಸುತ್ತ ಒಂದು 26 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಬೆಟ್ಟ. ಆ ಬೆಟ್ಟದ ಹೆಸರು ಏನಪ್ಪ ಅಂತಂದ್ರೆ ಇಸ್ಕಾಂ ಪ್ರದೇಶದ ಕಾವಾಡಿಯ ಡೊಂಗಾರ ಅನ್ನುವಂಥ ಒಂದು ಬೆಟ್ಟ. ಆ ಒಂದು ಬೆಟ್ಟಕ್ಕೆ ಹೋಗ್ಬಿಡ್ತಾನ. ಹೋದಂಥ ಸಂದರ್ಭದಾಗ ಆತನ ಇನ್ನು ಬಾರಿಸ್ಕೊಂಡು ಓದಿರ್ತಾರಲ್ಲ ಎಲ್ಲ ತಂದೆ ತಾಯಿ ನೋಡ್ತಾರ. ಅದಾದಮೇಲೆ ಆತ ಅಲ್ಲಿ ಕುಂತಿದ್ದ ನೋಡಿ ಇವರು ಹೋಗಿ ಆತನಿಗೆ ಸ್ವಲ್ಪ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಬರಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವ ಎಲ್ಲೆಲ್ಲೂ ಬಗ್ಗಲ್ಲ. ಇವಾಗ ಹೋಗಿರುವಂಥದ್ದೆಲ್ಲೇ ಬೆಳಿಗ್ಗೆ 10 ಗಂಟೆಗೆ ಹೋಗ್ಯಾನಂತ. ಶುಕ್ರವಾರ ಅಂದರೆ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಹೋದವ. ಮಧ್ಯಾಹ್ನ ಅಲ್ಲಿ 10 ಗಂಟೆಗೆ ಹೋಗಿ ಅಲ್ಲಿ ಏನೋ ತಂದೆ ತಾಯಿ ನೋಡೋಣ. ಅದೊಂದು ಬೆಟ್ಟ ಐತಿ, ಆ ಒಂದು ಬೆಟ್ಟದ ಹಿಂದೆ ಅದನ್ನು ಸ್ವಲ್ಪ ಕ್ವಾರಿನೆಲ್ಲ ತೆಗೆದಾರ. ಹಂಗಾಗಿ ಬುಡಕ್ಕೆ ಒಂದು ಏನಿಲ್ಲ ಅಂದ್ರೆ ಒಂದು 400 ಅಡಿ ಐತದ. ಅಂಥ ಒಂದು 400 ಅಡಿಯಿಂದ ಒಂದು ಪೂರ ದಂಡಿಗೆ ಹೋಗಿ ನಿಂತಾನ ತಂದೆ ತಾಯಿ ಹೆದರ್ಸೋಕ್ಕೋಸ್ಕರ. ಅದಾದಮೇಲೆ ಅಲ್ಲೆಲ್ಲ ಸ್ವಲ್ಪ ಏನೋ ಪ್ರವಾಸಿ ತಾಣ ಇದ್ದಂಗೆ ಐತದು. ಅಲ್ಲೆಲ್ಲ ಸಾಕಷ್ಟು ಜನರು ಇರ್ತಾರ. ಅದಾದಮೇಲೆ ಅವರೆಲ್ಲ ಬೈತಾರ, ಅಲ್ಲಿ ಅವ್ನ ಹುಡುಗಿ ಹಂಗೆಲ್ಲ ಮಾಡಬಾರ್ದು, ತಂದೆ ತಾಯಿ ಕಷ್ಟಪಡ್ತಾರ, ಆ ಥರ ಎಲ್ಲವನ್ನೂ ಹೇಳ್ತಾರೆ. ಆದ್ರೆ ಅವ ಹಂಗೆ ಯಾವುದು ಅವ್ರ ತಲೆಯಲ್ಲಿ ಹೋಗಂಗಿಲ್ಲ. ಆತಂದು ಏನೋ ಒಂದು ಹಠ ಹಿಡ್ಕೊಂಡು ಕೂತ್ಬಿಟ್ಟ ನಾವು, ನನಗೆ ಬೇಕಂದ್ರೆ ಬೇಕು EMI ದುಡ್ಡು ಅಂತೇಳಿ. ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಏನು ಒಟ್ಟ ರೆಸ್ಪಾನ್ಸ್ ಮಾಡೋಂಗಿಲ್ಲ. ತಂದೆ ತಾಯಿಗಳು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾರ. ತಾಯಿ ಒಂದು ಕಡೆ ಸೈಡು
ಮೂಲೆಯಲ್ಲಿ, ಅಂದರೆ ಆ ಒಂದು ಜಾಗದಿಂದ ಒಂದು ಅಷ್ಟು ಡಿಸ್ಟೆನ್ಸ್ ಒಳಗೆ ಇರ್ತಾಳೆ. ತಂದೆ ಆತನಿಗೆ ಹೆಂಗೋ ಮಾಡಿ ರಂಭಿಸ್ಬೇಕು, ಹಿಡ್ಕೋಬೇಕು ಅನ್ನೋ ಅಂತ ತಿಳ್ಕೊಂಡು ಹೋಗ್ತಿರ್ತಾನೆ. ಹೋದಂಥ ಸಂದರ್ಭದಾಗ ಹಿಂಗೆ ಏನು ತಂದೆ ತಾಯಿನ ಹಿಡ್ಕೊಂಡು ಮಗನ ಹಿಡ್ಕೊಂಡು ಹಿಂಗೆ ಜಕ್ಕೋಬೇಕು ಅನ್ನೋದಕ್ಕೆ ಆ ಮಗ ಏನು ಮಾಡ್ಬಿಡ್ತಾನೆ, ಅವನು ಹಿಡ್ಕೊಂಡು ತಂದೆನ ಹಿಡ್ಕೊಂಡು ಬಿದ್ದು ಬಿಡ್ತಾನೆ. ಸುಮಾರು 400 ಅಡಿ ಇತ್ತು ಬೆಟ್ಟ. ಎಲ್ಲ ಕ್ವಾರಿ ಮಾಡಿಬಿಟ್ಟಾರ ಅದನ್ನೆಲ್ಲ ಈ ಕಡೆ. ಅದು ದಂಡಿ ಬಂದು ನಿಂತ್ಬಿಟ್ಟಾನ. ನಿಂತು ಬಿದ್ದುಬಿಟ್ರೆ ಸ್ಪಾಟ್ ಒಳಗೆ 400 ಅಡಿ ಅಂತಂದ್ರೆ ಏನು ತುಸ ಆಯ್ತದ. ಇದನ್ನ ನೋಡಿ ತಾಯಿ ಅವರ ಹೋಗ್ಯಾರ, ನನ್ನ ಮಕ್ಕ ನನ್ನ ಗಂಡನ ಹೋಗ್ಯಾರ, ನಂದೇನೈತಿ ಅಂತೇಳಿ ಆ ತಾಯಿನೂ ಕೂಡ ಅಲ್ಲಿದಲ್ಲೇ ಅದೇ ಬೆಟ್ಟದ ಕೆಳಗಿಂದ ಬಿದ್ದುಬಿಟ್ಲು. ಈ ಒಂದು ಘಟನೆ ನೋಡೋಣ. ಅದಾದಮೇಲೆ ಸಾಕಷ್ಟು ಅದು ಎಲ್ಲ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮುಂಚೆ ಎಲ್ಲ ಹೇಳ್ತಾರ, ಒಟ್ಟೆ ಕೇಳಂಗಿಲ್ಲ. ತಂದೆ ಅವ್ನು ಹೆಂಗಾರು ಮಾಡಿ ಹಿಡ್ಕೋಬೇಕು ಜಕ್ಕೋಬೇಕು ಅಂತ ಅನ್ಕೊಂಡು ಹೋಗ್ತಾನ, ಅವನು ಕರ್ಕೊಂಡ ಬಿದ್ದುಬಿಡ್ತಾನೆ. ಮುಗೀತು, ಆ ಒಂದು ಕುಟುಂಬ ಅಂತ್ಯ ಆಗೋಯ್ತು. ಇದರಿಂದ ಒಂದು ಐಫೋನಿಂದ. ಇವನಿಗೆ ವಯಸ್ಸು ಬಂದು 18 19. ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ, ಈಗ ನೀವು ಏನ ಮಾಡ್ರಿ, ಆದ್ರೆ ನಿಮ್ಮ ತಂದೆ ತಾಯಿ ದುಡ್ಡೊಳಗೆ ಯಾವತ್ತೂ ಏನು ಮಾಡೋಕೆ ಹೋಗ್ಬೇಡ್ರಿ. ತಂದೆ ತಾಯಿ ದುಡ್ಡೊಳಗೆ ಮಜಾ ಮಾಡೋಕೆ ಹೋಗಲೇಬಾರ್ದು. ಯಾಕಂದ್ರೆ ಅವರು ಹಗಲ ರಾತ್ರಿ ದುಡಿದು ಕಷ್ಟಪಟ್ಟು ನಮ್ಗೆ ಬೆಳೆಸಿ ಸಾಲಿ ಸಮದ ಕಲಿಸಿ ಅಷ್ಟೆಲ್ಲ ಬೆಳೆಸಿರ್ತಾರಂತಂದ್ರೆ, ಎಲ್ಲೋ ಕಷ್ಟಪಟ್ಟು ಬೆಳೆಸಿ ಇಂಥದ್ದು 18 19 ವರ್ಷದ ಹುಡುಗ, ಕೈಗೆ ಬಂದಿರುವಂಥ ಹುಡುಗ ಸಡನ್ಲಿ ಇಂಥ ಒಂದು ಆಲೋಚನೆ ಮಾಡಿದಾಗ, ಆ ಆಲೋಚನೆ ತಕ್ಕಂತೆ ಆತ ಹೋದಾಗ ಆತ ಸತ್ನಂದ್ರೆ ಯಾರಿಗೆ ತೊಂದರೆ ಹೇಳು? ಹಗಲ ರಾತ್ರಿಯಿಂದ ಬೆಳೆಸಿ ಕಷ್ಟಪಟ್ಟು ಬೆಳೆಸಿರುವಂಥ ತಂದೆ ತಾಯಿಗಳಿಗೆ. ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರುವಂಥ ತಂದೆ ತಾಯಿನ ಇವನೇ ಅಂತ್ಯ ಮಾಡಿಬಿಟ್ಟ. ಇಂಥ ಒಂದು ಘಟನೆಗಳನ್ನ ಕೇಳಿದಾಗ ಭಾಳ ಅಂದ್ರೆ ಭಾಳ ಬೇಜಾರು ಅನಿಸ್ತೈತಿ ನನಗೆ. ಇಂಥವ್ರನ್ನೆಲ್ಲ ನೋಡಿದಾಗ ಅನಿಸಿರ್ತೈತಿ, ಇಂಥವ್ರು ಹುಟ್ಟಿದ್ದು ವೇಸ್ಟು, ಇಂಥವ್ರು ಹುಟ್ಟಲೇಬಾರ್ದು ಅನಿಸ್ಬಿಡ್ತೈತಿ. ಅಷ್ಟು ಒಂದು ಕಚಡ ಮನಸ್ಥಿತಿ ಇರುವಂಥ ಒಂದು ಮಕ್ಕಳು ಹುಟ್ಟುಬಿಟ್ಟಾರ. ಇಂಥ ಘಟನೆಗಳು ಕೇಳಿದಾಗ ಒಂಥರ ಬೇಜಾರು ಅನಿಸ್ತೈತಿ. ಇಂಥ ಮಕ್ಕಳು ನಿಜಕ್ಕೂ ಯಾವ ತಂದೆ ತಾಯಿ ಹುಟ್ಟಬಾರ್ದು ಅನ್ಸುತ್ತೆ. ಕೆಲವೊಬ್ರು ಅಂತಿರ್ತಾರ, ಮಕ್ಕಳಿಲ್ಲಾರ್ದವ್ರು ಮಕ್ಕಳು ಆಗ್ಬೇಕಪ್ಪ ಅಂತೇಳಿ. ಮಕ್ಕಳಾದವ್ರು ಇಂಥ ಘಟನೆಗಳನ್ನ ಅನುಭವಿಸ್ಬೇಕಾಯ್ತೈತಿ. ಹೇಳು ಮಾಡೋಕ್ಕಲ್ಲ, ಇಂಥ ಮಕ್ಕಳು ಈ ಭೂಮಿ ಮೇಲೆ ಹುಟ್ಟಿದ್ದು ವೇಸ್ಟು, ಇಂಥವ್ರು ಹುಟ್ಟಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ವಿಚಾರಗಳು ಭಾಳ ಐತೆ, ಅದು ಹೇಳಕ್ಕೆ ಹೋದ್ರೆ ನಮಗೂ ಒಂಥರ ಯಾಕೋ ಬೇಜಾರು ಅನ್ಸಾಕತ್ತೈತಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಇಂಥ ಮಕ್ಕಳು ಯಾವತ್ತೂ ಹುಟ್ಟಬಾರ್ದು. ನಾನು ಏನು ಕೇಳ್ಕೊತೀನಿ ಅಂದ್ರೆ ತಂದೆ ತಾಯಿಗಳಿಗೆ, ಮಕ್ಕಳನ್ನ ಸ್ವಲ್ಪ ಹುಟ್ಟುತ್ವಾನ ಸ್ವಲ್ಪ ಬಿಸಿ ಒಳಗೆ ಇಟ್ಕೊಳ್ರಿ. ಈಗ ಬೆಳೆದ ಮೇಲೆ ಅವರು ಕೇಳಂದ್ರೆ ಅಂತಂದ್ರೆ ಅದೇನಂತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೈತೆ ಅಂತಾರೆ. ಅದು ಸಹಜವಾಗಿ ಹಾಗೆ ಆಗ್ತೈತಿ. ಅದಕ್ಕೆ ಹುಟ್ಟುತ್ತಲೇ ಬೆಳೆಸುತ್ತಲೇ ಸ್ವಲ್ಪ ಬಿಸ್ತಿ ಒಳಗೆ ಇಟ್ಕೊಂಡು ಬೆಳೆಸಿದ್ರೆ ಮಕ್ಕಳು ಬರ್ತಾರ, ಮಕ್ಕಳು ಒಂದು ಒಳ್ಳೆ ಹಾದಿಗೆ ಬರ್ತಾರ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.